ಅದು ನಮಗೆ ಸಿಕ್ಕಿದೆ ಫೈನಲಿ. ಎಲ್ಲ ಕೇಳ್ತಾ ಇದ್ದಿದ್ರು ಯಾರು 3 ವರ್ಷ ತಗೋತಿದ್ದಾರೆ ಈ ಸಿನಿಮಾಗೆ ಅಂತ ಅಂದ್ಬಿಟ್ಟು. ಇವತ್ತು ಸಿನಿಮಾ ನೋಡಿದಾರೆಲ್ಲ ವರ್ತ್ ವಾಚು, ಅಷ್ಟು ಟೈಮ್ ಆಗುತ್ತೆ ಬಿಡಿ. ಈ ಸಿನಿಮಾ ಈ ಅದ್ದೂರಿತನ ಆಗಿರ್ಬೋದು, ಈ ಸೆಟ್ ಆಗಿರ್ಬೋದು, ಇದನ್ನೆಲ್ಲ ನೋಡಿ ಮಾತಾಡ್ತಿದ್ದಾರೆ. ಆಮೇಲೆ ಪ್ರತಿಯೊಂದು ಕ್ಯಾರೆಕ್ಟರೈಸೇಷನ್ ಮಾತಾಡ್ತಾ ಇದ್ದಾರೆ. ಅದು ಇಷ್ಟು ದಿನ ಏನು ಅದೇ ಪರ್ಫಾರ್ಮರ್ಗಳನ್ನ ಅದೇ ಆರ್ಟಿಸ್ಟ್ಗಳನ್ನ ಏನು ನೋಡಿದ್ರು ಈ ಸಿನಿಮಾದಲ್ಲಿ ವಿಭಿನ್ನವಾಗಿ ಕಾಣ್ತಾ ಇದ್ದಾರೆ. ಎಲ್ಲ ಅಪ್ರಿಷಿಯೇಷನ್ ಮಾಡ್ತಿರೋದು ತುಂಬ ಖುಷಿ ಇದೆ ಸರ್. ಬರಹಗಾರರಿಗೆ ಇನ್ನೂ ಚಾನ್ಸ್ ಇಲ್ಲ ಅಂತಂದ್ರೆ ನಿಮ್ಮಿಂದ ಆಗ್ತಾರೆ, ಬರಹಗಾರರು ಕೇಳ್ತಾ ಇದ್ದಾನೆ ತುಂಬ ಅನಿಸುತ್ತೆ ಸರ್. ಇತ್ತೀಚೆಗೆ ಬರಹಗಾರರನ್ನ ಗುರುತಿಸಲ್ಲ ಅಂತ ಅಂದ್ಬಿಟ್ಟು ಅದೇನೋ ನನ್ನ ವಿಚಾರದಲ್ಲಿ ತುಂಬ ಅದೃಷ್ಟವಂತ ಸರ್ ನಾನು. ಯಾಕಂದರೆ ಫ್ಯಾನ್ಸ್ ಆಗಿರ್ಬೋದು, ನಾರ್ಮಲ್ ಆಡಿಯನ್ಸ್ ಆಗಿರ್ಬೋದು, ಅವರವರೇ ಪೋಸ್ಟ್ ಆಗ್ತಿದ್ದಾರೆ. ಬೆಳಿಗ್ಗೆಯಿಂದ ಸುಮಾರು ಒಂದು 50 ಫೋನ್ಗಳು ಬರ್ತಾ ಇದೆ, ಡೈಲಾಗ್ಸು ಅಂತ. ಆಮೇಲೆ ತುಂಬ ಜನ ಹೇಳ್ತಾ ಇದ್ದಾರೆ ಪ್ರೇಮ್ ಸರ್ ಸಿನಿಮಾಗಳಲ್ಲಿ ಡೈಲಾಗ್ಸ್ನ ನೋಡಿ ತುಂಬ ವರ್ಷಗಳಾಗ್ಬಿಟ್ಟಿತ್ತು, ಈ ಥರ ಒಂದು ಟ್ರೀಟ್ಮೆಂಟ್ನ ನೋಡಿ ಅಂತ ಅಂದ್ಬಿಟ್ಟು. ಅದೆಲ್ಲ ತುಂಬ ಖುಷಿ ಇದೆ. ಆಮೇಲೆ ಧ್ರುವ ಸರ್ ಡೈಲಾಗಿಂದನೇ ಕರ್ನಾಟಕದಲ್ಲಿ ಮನೆ ಮಾತಾಗಿರೋರು. ಅವ್ರ ಸಿನಿಮಾ ಡೈಲಾಗ್ಗಳು ಇವತ್ತು ಅವ್ರ ಫ್ಯಾನ್ಸ್ ಎಲ್ಲ ಫೋನ್ ಮಾಡ್ತಿರೋದು, ಊರಲ್ಲಿ ಬ್ಯಾನರ್ ಓಡಿಸ್ತಿದ್ದಾರೆ, ಆ ಬ್ಯಾನರ್ ಮೇಲೆ ನಾನು ಬರೆದಿರೋ ಡೈಲಾಗ್ಗಳನ್ನ ಹಾಕ್ತಾ ಇದ್ದಾರೆ, ನನ್ನ ಫೋಟೋ ಹಾಕ್ತಾ ಇದ್ದಾರೆ. ಇದೊಂದು ಬೇರೆ ಥರ ಸ್ಪೆಷಲ್ ಫೀಲಿಂಗ್ಸ್. ಕ್ರಾಂತಿ ಸರ್ ಒಬ್ಬ ಅಭಿಮಾನಿ ತಾನು ಇಷ್ಟಪಡುವಂಥ ಹೀರೋನ ನೆನೆಸ್ಕೊಂಡು ನನ್ನ ಹೀರೋ ಈ ಥರ ಡೈಲಾಗ್ ಹೊಡೆದ್ರೆ ಇಷ್ಟ ಆಗುತ್ತೆ ಅನ್ನೋ ರೀತಿಯಲ್ಲಿ ಬಿಡ್ತಿದ್ದಾರೆ ಅವ್ರ ಫ್ಯಾನ್ಸ್ ಎಲ್ಲ ಹೇಳ್ತಿರೋದು ಅದೇ. ಇಲ್ಲ, ನಾನು ಸಿನಿಮಾ ಶುರುವಾದಾಗಲೂ ಧ್ರುವ ಸರ್ಗೆ ಹೇಳಿದ್ದೆ, ನಾನು ಒಬ್ಬ ಅಭಿಮಾನಿ ಬರೆದ್ರೆ ಸಿನಿಮಾ ಹೆಂಗಿರುತ್ತೆ ಅಂದ್ಬಿಟ್ಟು ಈ ಸಿನಿಮಾದಲ್ಲಿ ತೋರಿಸ್ತೀನಿ ಅಂತ ಅಂದ್ಬಿಟ್ಟು. ಇವಾಗಲೂ ಅದೇ ಕೇಳಿದೆ, ಏನು ಭಯ ತೋರಿಸಿದ್ದೀನ ನಾನು ನಿಮ್ಗೊಂದು ಮಾತು ಹೇಳಿದೆ ಅಂತ ಅಂದ್ಬಿಟ್ಟು. ಆಮೇಲೆ ಅವ್ರಿಗೆ ಇನ್ನೊಂದು ಮಾತು ಹೇಳಿದೆ, ನಾನು ಬರ್ಡೇ ಒಂದು ಮೆಸೇಜ್ ಮಾಡಿದ್ದೆ ಅವ್ರಿಗೆ. ನಾನು ಶಿಳ್ಳೆ ಚಪ್ಪಾಳೆ ಹೊಡೆದಿರೋ ಹೀರೋ ಇವತ್ತು ಅವ್ರಿಗೆ ಡೈಲಾಗ್ ಬರೀತಾ ಇದ್ದೀನಿ, ಅದು ವರ್ಷ ಜವಾಬ್ದಾರಿ ಇವತ್ತು ನನಗಿದೆ ಅಂತ ಅಂದ್ಬಿಟ್ಟು. ಇವತ್ತು ಆ ಡೈಲಾಗ್ ಶುರುವಾಗಕ್ಕೆ ಮುಂಚೆ ಜನ ಇಡೀ ಕ್ರೌಡ್ ಕಿರಿಸ್ತಾ ಇದ್ದಾರೆ, ನಿಮ್ಮ ಎತ್ತೊಳಿ ತಪ್ಪಾಯಿತು ಅಂದ್ಬಿಡೋಣ ಅನ್ನೋದು. ಅವ್ರು ಪ್ರತಿ ಸಲ ಲಾಂಗ್ ಹಿಡಿದಾಗ ರವಿಶಂಕರ್ ಸರ್ ಡೈಲಾಗ್, ಧ್ರುವ ಸರ್ ಡೈಲಾಗ್ಗಳಿಗೆ ಅವ್ರು ರೆಸ್ಪಾನ್ಸ್ ಮಾಡ್ತಿರೋ ರೀತಿ ಆಗಿರ್ಬೋದು, ಅದು ತುಂಬ ಖುಷಿ ಇದೆ ಸರ್. ಸರ್ ಆದರೂ ನಿಮಗೆ ಅಲೆಕ್ಸಾಂಡರ್ ಮೇಲೆ ಪ್ರೀತಿ ಜಾಸ್ತಿ ಅಂತೆ. ಅಲೆಕ್ಸಾಂಡರ್ ಇದು ಬರಲೇ ಇಲ್ಲ ಇಲ್ಲಿ, ಏನದು? ಅದೇ ಅಲೆಕ್ಸಾಂಡರು ಇಂಗ್ಲೀಷರು ಅವ್ನು ಬೇಡ ಅಂದ್ಬಿಟ್ಟು ಅಶೋಕ ಚಕ್ರವರ್ತಿ ಮಾಡಿದ್ದಾರೆ ಸೆನ್ಸಾರ್ ಅವರು. ನಮ್ಮ ರಾಜರು ಇರಲಿ, ನಮಗೂ ಒಳ್ಳೇದೇ ಅಂತ ಅಂದ್ಬಿಟ್ಟು ನಾವು ಆ್ಯಡ್ ಮಾಡಿದ್ದೀವಿ. ಥ್ಯಾಂಕ್ ಯು ಸರ್. ಅಲ್ಲ, ತುಂಬಾ ಜನ ಕತೆ ಏನು ಗುರು ಪಾರ್ಟ್ ಅದು ಅನ್ನೋದಕ್ಕಿಂತ ನೀನು ಮದುವೆ ಆಯ್ತದ ಅಂತ ಅಲ್ಲ, ನಾನು ಇಷ್ಟಪಟ್ಟು ಮದುವೆ ಡ್ರೆಸ್ ಎಲ್ಲ ಹಾಕ್ತಾ ಬಂದೆ. ಅಲ್ಲ, ಖಂಡಿತ ನೋಡ್ಬೋದು. ಆವಾಗ ನೆಕ್ಸ್ಟ್ ಪಾರ್ಟ್ ರಿಲೀಸ್ ಆದಾಗ ಎಲ್ರಿಗೂ ಊಟನೂ ಅರೇಂಜ್ ಮಾಡಿ ಹುಡುಗಿನೂ ಕರ್ಕೊಂಡ್ಬರ್ತೀನಿ. ಮೇಡಮ್, ಪಾರ್ಟ್ 1ಗೆ 1 ಹಾಕಿದ್ದೀನಿ, ಪಾರ್ಟ್ 2ಗೆ 2 ಹಾಕ್ಬಿಡ್ತೀನಿ. ಥ್ಯಾಂಕ್ ಯು. ಎಲ್ಲ KD ಸಿನಿಮಾನ ತುಂಬ ಇಷ್ಟಪಡ್ತಾ ಇದ್ದೀರಾ, ಬರವಣಿಗೆನ ಗುರುತಿಸ್ತಾ ಇದ್ದೀರಾ, ಡೈಲಾಗ್ ಬಗ್ಗೆ ತುಂಬ ಮಾತಾಡ್ತಾ ಇದ್ದೀರಾ. ಎಲ್ಲ ಕಡೆ ಆಲ್ರೆಡಿ ಮೆಮ್ಸ್ ಪೇಜ್ ಆಗಿರ್ಬೋದು, ಟ್ರೋಲ್ ಪೇಜ್ ಆಗಿರ್ಬೋದು, ಮೀಡಿಯಾಗಳ ಕವರಿಂಗಲ್ಲಿ ಆಗಿರ್ಬೋದು, ಎಲ್ಲ ಕಡೆ ಹೇಳ್ತಾ ಇದ್ದೀರಾ. ನಾರ್ಮಲ್ ಆಡಿಯನ್ಸು ಕೂಡ ಕಾಮೆಂಟ್ ಮಾಡ್ತಾ ಇದ್ದೀರಾ, ಸಿನಿಮಾ ಒಳ್ಳೇದಾಗಬೇಕು ಅಂತ ಅಂದ್ಬಿಟ್ಟು. ಎಲ್ಲ ಬಂದು ಹತ್ತಿರದ ಚಿತ್ರಮಂದಿರದಲ್ಲಿ ಬಂದು ಸಿನಿಮಾ ನೋಡಿ KD ಸಿನಿಮಾಗೆ ಇದೇ ಥರ ಹಾರೈಸಿ. ಥ್ಯಾಂಕ್ ಯು ಸೋ ಮಚ್.